ಆತ್ಮೀಯ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ನಮ್ಮ ಸ್ಪರ್ಧಾಕಾಸಿ ಯೂಟ್ಯೂಬ್ ಚಾನೆಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ ನಾವೇನ್ ಮಾಡಿದ್ವಿ, ಕಂಪಲ್ಸರಿ ಕನ್ನಡ ಅಂತೇಳಿ ಕೆಇಎ ಡಿಪಾರ್ಟ್ಮೆಂಟು ಕಂಪಲ್ಸರಿ ಕನ್ನಡ ಅಂತೇಳಿ ಎಲ್ಲರಿಗೂ ಈ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿತ್ತು. ಹಾಗಾದ್ರೆ ಬಹಳಷ್ಟು ಜನ ಯಾವಾಗ ಈ ಕಂಪಲ್ಸರಿ ಕನ್ನಡ ಮುಗೀತಲ್ಲ, ಅದಾದ ನಂತರ ನನಗೇನಪ್ಪಾ ಅಂದ್ರೆ ಸುಮಾರು ಕಾಲು ಬರ್ತಾ ಇತ್ತು. ಸರ್, ನೋಟ್ಸ್ ಕಳಿಸ್ರಿ, ವಿಲೇಜ್ ಅಕೌಂಟ್‌ಗೆ ಏನೇನ್ ಬೇಕು, ಏನ್ ಕೇಳ್ತಾನು, ಏನೇನ್ ಓದ್ಕೋಬೇಕು ಅಂತೇಳಿ. ಸೊ ಇವತ್ತು ನಾವು ಕ್ಲಾಸ್ ಮಾಡ್ತಕ್ಕಂತ ಒಂದು ಉದ್ದೇಶ ಏನಾಗಿದೆ ಅಂದ್ರೆ, ನೆಕ್ಸ್ಟ್ ಮಂತ್ ಏನ್ 27th ಇದೆಯಲ್ಲ ಎಕ್ಸಾಮು, ವಿಲೇಜ್ ಅಕೌಂಟು. ಸೊ ಅದಕ್ಕ ಇನ್ನೊಂದು ಸರಿ ಸುಮಾರು ಒಂದು 25 ಡೇಸ್, 26, 27 ಡೇಸ್ ಅಂತೇಳಿ ರಿಮೈನಿಂಗ್ ಟೈಮ್ ಉಳಿತು. ಆದ್ರೆ ಏನೇನ್ ಓದ್ಕೋಬೇಕು, ಏನೇನ್ ಓದ್ಕೋಬಾರ್ದು, ಮತ್ತೆ ಶಾರ್ಟ್ ಆಗಿ ನಾವು ಏನು ಓದಿಲ್ಲ ಅಂತಂದ್ರೂ ಶಾರ್ಟ್ ಆಗಿ ಈ ಎಕ್ಸಾಮ್ ಅನ್ನ ಹೇಗೆ ಫೇಸ್ ಮಾಡುವುದು ಅಂತಕ್ಕಂತ ಮಾಹಿತಿಯನ್ನ ಇವತ್ತು ನಾನು ತಿಳಿಸಿ ಒಂದ್ ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆಂಗಿರ್ತಾವಂದ್ರ ಒಂದು ಮ್ಯಾರಥಾನ್ ಓಟ ಅಂತ ಹೇಳಿರ್ತಾವ. ಸೊ ಶಾರ್ಟ್ಕಟ್ ಆಗಿ ಯಾವುದೇ ರೀತಿ ಅಡ್ಡದಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ರೀತಿ ಇಲ್ಲ. ಆದ್ರೆ ಬಹಳಷ್ಟು ಜನ ನಿನ್ನೆ ದಿನ ಮತ್ತೆ ಇವತ್ತು ತುಂಬಾ ಕಾಲ್ಸ್ ಬರ್ತಾ ಇದ್ವು. ಅದಕ್ಕೆ ನಾನು ಇವತ್ತು ಡಿಸೈಡ್ ಮಾಡಿದೆ, ಒಂದು ಕ್ಲಾಸನ್ನ ಮಾಡ್ಬಿಡ್ಬೇಕು ಇದ್ರ ಮೇಲೆ ಅಂತೇಳಿ. ಏನೇನು ಓದ್ಕೋಬೇಕು, ಏನೇನು ಓದ್ಕೋಬಾರ್ದು ಅನ್ನೋದೇ ಇಂಪಾರ್ಟೆಂಟು. ಏನೇನು ಓದ್ಕೋಬಾರ್ದು ಅನ್ನೋದು ಇಂಪಾರ್ಟೆಂಟು. ಕೈಗೆ ಸಿಕ್ಕಂತ ಬುಕ್ ಅನ್ನ ತೆಗೆದುಕೊಂಡು ಓದಿದ್ರೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಹೌದಾ? ಹಾಗಾದ್ರೆ ವಿಲೇಜ್ ಅಕೌಂಟ್ ನೆಕ್ಸ್ಟ್ 27th ಅಂತೇಳಿ ಇದೆ. ಹೌದಾ? ಅಲ್ಲಿ ನಾವು ಮತ್ತೆ 2 ಪೇಪರ್‌ನ ನೋಡ್ತೀವಿ. ಒಂದು ಪೇಪರ್ 1 ಜನರಲ್ ಪೇಪರ್ ಆಗಿರ್ತದ. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಆಗಿರ್ತದ. ಅಂದ್ರೆ ಹಿಂದೆ ನಡೆಸತಕ್ಕಂತ ಕೆಪಿಎಸ್ಸಿ ಸಿ ಸಿ ಗ್ರೂಪ್ ಸಿಲೆಬಸ್. ಸೊ ಇದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಇದು ಎಲಿಜಿಬಲ್ ಸಬ್ಜೆಕ್ಟ್. ಯಾವುದು ನಿನ್ನೆ ನಾವು ಕನ್ನಡ ಬರ್ದಿವಲ್ಲ, ಇದು ಎಲಿಜಿಬಲ್ ಪೇಪರ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನೇಮಕಾತಿ ಪರೀಕ್ಷೆಗಳು. ಪೇಪರ್ 1 ಆಲ್ ಸಬ್ಜೆಕ್ಟ್ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಎಲ್ಲಾತರ ನೋಡ್ತೀವಿ. ಕರೆಂಟ್ ಇವೆಂಟ್ ನೋಡ್ತೀವಿ, ಆಮೇಲೆ ಸೈನ್ಸ್ ನೋಡ್ತೀವಿ, ಹಿಸ್ಟ್ರಿ ನೋಡ್ತೀವಿ, ಜಾಗ್ರಫಿ ನೋಡ್ತೀವಿ, ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ, ಸೈನ್ಸ್ ಅಂಡ್ ಟೆಕ್ ನೋಡ್ತೀವಿ, ಪರಿಸರ ನೋಡ್ತೀವಿ, ಇವಿಎಸ್ ನೋಡ್ತೀವಿ. ಎಲ್ಲಾ ತರನು ಸೇರಿಸಿ ಏನಪ್ಪಾ ಅಂದ್ರೆ ಪೇಪರ್ 1 ಅಂತೇಳಿ ಮಾಡಿರ್ತಾರ. ಪೇಪರ್ 2 ಅಂತಂದ್ರೆ ಕಮ್ಯುನಿಕೇಶನ್ ಪೇಪರ್. ಯಾವ್ದಾದ್ರು ಏನೇನ್ ಇರ್ತದ ಕಮ್ಯುನಿಕೇಶನ್ ದಲ್ಲಿ, 35 ಕನ್ನಡ ಇರ್ತದ, 35 ಇಂಗ್ಲಿಷ್ ಇರ್ತದ. ಇನ್ನು 30 ಕ್ವಶನ್ಸ್ ಏನಂದ್ರ ಕಂಪ್ಯೂಟರ್ ಮೇಲೆ ಇರ್ತಾವ. ಸೊ ನಾವು ಜಾಸ್ತಿ ಸ್ಕೋರ್ ಮಾಡಬೇಕು, ವಿಲೇಜ್ ಅಕೌಂಟ್ ಪೋಸ್ಟ್ ಅನ್ನ ನಾವು ಪಡ್ಕೋಬೇಕಂತಂದ್ರ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ತುಂಬಾ ಒಂದು ಗ್ರೋತ್ ಜಾಸ್ತಿ ನಾವು ಅಂಕಗಳನ್ನ ಪಡ್ಕೋಬೇಕಾಗತ್ತೆ. ಯಾವ ರೀತಿ ಮತ್ತೆ ಯಾವ ಬುಕ್ಸ್ ಸ್ಟ್ಯಾಂಡರ್ಡ್ ಆಗಿದಾವ್, ಸ್ಟ್ಯಾಂಡರ್ಡ್ ಬುಕ್ಸ್ ಯಾವ್ದಾವ ಮಾರ್ಕೆಟ್ ಅಲ್ಲಿ, ಯಾವ ಬುಕ್ ಅನ್ನ ನಾವು ರೆಫರ್ ಮಾಡಿದ್ರೆ ಇದು ನಾವು ಖಂಡಿತ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತಕ್ಕಂಥ ಮಾಹಿತಿಯನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಸಮಯ ಕಡಿಮೆ ಇರೋದ್ರಿಂದ ನಾ ಹೇಳಿನಲ್ಲ, ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆ, ಒಂದು ಮ್ಯಾರಥಾನ್ ಓಟ. ಬಟ್ ಆದ್ರೂ ನಮಗೆ ಏನಾಗೈತೆ ಅಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಒಂದು 25 ಡೇಸ್ ಮಾತ್ರ ಉಳಿದಿದೆ. ಹಾಗಾದ್ರೆ ಏನೇನು ಓದ್ಕೋಬೇಕು? ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೆ ಹೇಳಿದೆ, ಬ್ರೀಫ್ ಆಗಿ ಒಂದೊಂದ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಕರೆಂಟ್ ಇವೆಂಟ್ ಗೆ ಏನೇನು ಓದಬೇಕು? ಸಾಕಷ್ಟು ಮ್ಯಾಗಝಿನ್ಸ್ ಇರ್ತಾವ. ಆಮೇಲೆ ಅದು ಒಂದು ವರ್ಷದ್ದು ಅಥವಾ 2 ವರ್ಷದ್ದು ಕೂಡಿಸಿ ಒಂದೊಂದು ಮ್ಯಾಗಝಿನ್ ಮಾಡಿರ್ತಾರ, ಒಂದೊಂದು ಬುಕ್ಸ್ ಟೈಪ್ ಮಾಡಿರ್ತಾರ. ಸೊ ಅದರಲ್ಲಿ ಯಾವ್ದು ಬೆಸ್ಟ್ ಬುಕ್ ನಮ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಹಾಗಾದ್ರೆ ಇಲ್ಲಿ ವಿಲೇಜ್ ಅಕೌಂಟ್ ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಏನಿದೆಯಲ್ಲ ಪೋಸ್ಟ್, ಅಲ್ಲಿ ನಾವು ಮೇನ್ ಫಸ್ಟ್ ನಾವು ನಮ್ಮ ಕೈಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪಾ ಅಂತಂದ್ರ ಒಂದು ಕರೆಂಟ್ ಇವೆಂಟ್ ಬುಕ್. ನೀವು ಯಾವ್ದಾದ್ರು ಬುಕ್ ಓದ್ರಿ ಅಂತ ಹೇಳ್ಬೋದು, ಆತರ ನಾನು ಹೇಳಾಗಿಲ್ಲ. ಹಂಗಾದ್ರೆ ಏನೇನು ಓದ್ಬೇಕು? ಸೊ ಲಾಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ ಒಂದು ಸ್ಪರ್ಧಾ ಅರಿವು ಅಂತೇಳಿ 15 ತಿಂಗಳದು ಒಂದು ಬುಕ್ಸ್, ಅದು ಮ್ಯಾಗಝಿನ್ ಐತಿ ಸ್ಪರ್ಧಾ ಅರಿವು. ಅವರೇ ಏನ್ ಮಾಡಿದ್ರೆ ಅದನ್ನೆಲ್ಲ ಸೇರಿಸಿ ಒಂದು 15 ತಿಂಗಳದು ಒಂದು ಬುಕ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕಿಂತನೂ ಇದೊಂದು ಆಪ್ಷನ್ಸ್ ಇಟ್ಕೊಂಡು ಇನ್ನೊಂದು ಆಪ್ಷನ್ಸ್ ಇದೆ. ಕರೆಂಟ್ ಇವೆಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಸ್ಪರ್ಧಾ ವಿಜೇತ ಅಂತ ಹೇಳಿ ಮ್ಯಾಗಝಿನ್ ನೋಡ್ತೀರಿ ನೀವೆಲ್ಲ. ಸೊ ನಿಮ್ಗೆ ಒಂದ್ ವರ್ಷದ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಇದ್ರೆ ಬೇಕಾದ್ರೆ ಅದನ್ನೇ ಚಾಯ್ಸ್ ಮಾಡ್ರಿ, ಬೇಕಾದ್ರೆ ಈ ಒಂದು ಬುಕ್ಸ್ ಚಾಯ್ಸ್ ಮಾಡ್ರಿ. ಯಾವ್ದಾರ ಒಂದು ಬುಕ್ಸ್ ಚಾಯ್ಸ್ ಮಾಡ್ರಿ, ಕರೆಂಟ್ ಇವೆಂಟ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಸ್ಪರ್ಧಾ ಅರಿವು ಇದ್ರಲ್ಲೂ ಮ್ಯಾಗಝಿನ್ ಇದೆ, ಮಂತ್ಲಿ ಮ್ಯಾಗಝಿನ್ ಇದೆ. ಆ ಮ್ಯಾಗಝಿನ್ಸ್ ಎಲ್ಲ ಸೇರಿಸಿ ಇವರೊಂದು 15 ತಿಂಗಳದು ಬುಕ್ಸ್ ಅನ್ನ ಮಾಡಿದ್ದಾರೆ. ಮತ್ತೆ ಇದು ಬೇಡ ನಮ್ ಹತ್ರ ಇಲ್ಲ ಸರ್, ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಸ್ಪರ್ಧಾ ವಿಜೇತ ಅಂತೇಳಿ ಅದು 1 ವರ್ಷದ ಬುಕ್ಸ್ ಅಥವಾ 1 ವರ್ಷದ್ದು 1.5 ವರ್ಷದ್ದು ಮ್ಯಾಗಝಿನ್ಸ್ ನಿಮ್ ಕಡೆ ಇದ್ರೆ ಸಾಕು. ಅಷ್ಟು ನಮ್ಗೆ ಕರೆಂಟ್ ಇವೆಂಟ್ ಅದನ್ನ ಹೈಲೈಟ್ ನೋಡ್ಕೋಬೇಕ್ರಿ, ಯಾಕಂದ್ರೆ ಟೈಮ್ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನ ಸಾಮಾನ್ಯ ಜ್ಞಾನಕ್ಕ ನಮ್ಗ ಈ ಬರೀ ಕರೆಂಟ್ ಇವೆಂಟ್ ಆಯ್ತು. ಇನ್ನ ಸ್ಟಾಟಿಸ್ಟಿಕ್ ಜಿಕೆ ಅಂತೇಳಿ ನೋಡ್ತೀವಲ್ಲ ನಾವು,
ಅಲ್ಲಿ ಏನೇನು ಓದ್ಕೋಬೇಕು, ಯಾವ ಬುಕ್ ಚೆನ್ನಾಗಿದೆ ಅಂತ ಕೇಳಿದಾಗ ನೂತನ ಜಿಕೆ ಅಂತೇಳಿ ಬರ್ತದ. ಬಿ ಡಿ ಪಾಟೀಲ್ ಸರ್ ಅವ್ರದ್ದು ನೂತನ ಜಿಕೆ. ಇಲ್ಲಿ ಏನ್ ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ಬುಕ್ ಐತ್ರಿ, ಮತ್ತೆ ಇಷ್ಟು ಶಾರ್ಟ್ಕಟ್ ನಾಗ ಯಾವ ರೀತಿ ಓದ್ಬೇಕು ನಾವು ಅಂತೇಳಿ ನಿಮ್ಗೆ ಕನ್ಫ್ಯೂಷನ್ ಹಿಡಿದಿರ್ಬೋದು. ಸೊ ಇಲ್ಲಿ ನಮ್ಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಜಿಕೆಯನ್ನ ಸ್ಟಡಿ ಮಾಡ್ಬೇಕು. ಇದ್ರೊಳಗ ಹಿಸ್ಟ್ರಿ ಬರ್ತದ, ಕಾನ್ಸ್ಟಿಟ್ಯೂಷನ್ ಬರ್ತದ, ಜಾಗ್ರಫಿ ಬರ್ತದ. ಸೊ ಅವ್ನ ಯಾವನು ಟಚ್ ಮಾಡೋಂಗಿಲ್ಲ. ಸ್ಟಾರ್ಟಿಂಗ್ ಏನೈತಲ್ಲ, ಸ್ಟಾರ್ಟಿಂಗು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಮತ್ತೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಏನಿರ್ತಾವಲ್ಲ ಅವುಗಳನ್ನ ಮಾತ್ರ ಇದರಲ್ಲಿ ನೋಡಿ. ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್. ಸಮಯ ಕಡಿಮೆ ಇರೋದ್ರಿಂದ ನಾನು ಇಷ್ಟೇ ಓದ್ರಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇದು ಅದ್ಭುತವಾಗಿರ್ತಕ್ಕಂಥ ಬುಕ್. ಮಾರ್ಕೆಟ್ ನಲ್ಲಿ ತುಂಬಾ ಇದು ತನ್ನದೇ ಆಗಿರ್ತಕ್ಕಂಥ ಒಂದು ನೆರೇಟಿವ್ ನ ಸೃಷ್ಟಿ ಮಾಡಿದೆ. ಓಕೆ, ಸೊ ಇಲ್ಲಿಗೆ ಕರೆಂಟ್ ಇವೆಂಟ್ ಮುಗೀತು. ಕರೆಂಟ್ ಇವೆಂಟ್ ಆಯ್ತು, ಜನರಲ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಯ್ತು, ಮುಗೀತು. ಇನ್ನ ಒಂದಿಷ್ಟು ಹೊಸ ಆಸ್ಪಿರೆಂಟ್ ಇರ್ತೀರಿ ಅಥವಾ ಹಳೆ ಆಸ್ಪಿರೆಂಟ್ ಇರ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೇನು ನಾವು ಓದೋಕ್ಕಿಂತ ಮುಂಚೆ ಯಾವುದೇ ಒಂದು ಇಲಾಖೆ ಏನ್ ನಡೆಸ್ತದಲ್ಲ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಇದು ಕೆಇ ಆಗಿರ್ಲಿ, KPSC ಆಗಿರ್ಲಿ, ಅಥವಾ ಯಾವ್ದಾರ KSP ಆಗಿರ್ಲಿ, ಫಸ್ಟ್ ನಾವು ಕ್ವಶನ್ ಪೇಪರ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಎಲ್ಲೇ ಇದ್ದಂತ ಕ್ವಶನ್ ಪೇಪರ್ ನ ಸ್ಟೋರೇಜ್ ಮಾಡ್ಕೋಬೇಕು. ಅದಾದ್ಮೇಲೆ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಯಾವ ರೀತಿ ಕ್ವಶನ್ ಬರ್ಬೋದು, ನಾವು ಯಾವ ರೀತಿ ಓದ್ಬೇಕು, ನಮ್ಮ ಸ್ಟಡಿ ಒಂದು ಸ್ಟ್ರಾಟಜಿ ಯಾವ ರೀತಿ ಇರ್ಬೇಕು ಅನ್ನೋದು ನಿಮ್ಗೆ ತಿಳ್ತದ. ಹಾಗಾದ್ರೆ ಈ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಇದೆ. ಹಾಗಾದ್ರೆ ಇಲ್ಲಿ ಯಾವ್ದು ನಾವು ಬೆಸ್ಟ್ ಬುಕ್ ಅಥವಾ ಬೆಸ್ಟ್ ಕ್ವಶನ್ ಪೇಪರ್ ಯಾವ್ದು ಇದೆ ಅಂತ ಕೇಳಿದಾಗ ಇಲ್ಲಿ ಸ್ಪರ್ಧಾ ಉನ್ನತಿ ಅವ್ರದ್ದು ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಇಲ್ಲಿ ಅವರೊಂದು ಕ್ವಶನ್ ಪೇಪರ್ ಇದಲ್ಲ ಒಂದು ಕ್ವಶನ್ ಪೇಪರ್ ಪೂರ್ತಿ ಒಂದು ಕ್ವಶನ್ ಬ್ಯಾಂಕ್ ಅಂತೇಳಿ ಇದೆ. ಅದನ್ನ ನನ್ನ ಹತ್ರ ಇಲ್ಲ, ಇದು ಇವಾಗ ಇಲ್ಲಿದೆ ನೋಡ್ರಿ. ಇದು 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 ಏನೈತಿಲ್ಲ ಪೂರ್ತಿ ನಿಮ್ಗೆ ಕಂಪ್ಲೀಟ್ಲಿ ಒಂದು ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ನ ಮಾಡಿದರು. ತುಂಬಾ ಚೆನ್ನಾಗಿದೆ. ಸೊ ನಾವು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ವಶನ್ ಪೇಪರ್ ನ ಸಾಕಷ್ಟು ನಮ್ ಹಿಂದಿನ ಚಾನಲ್ ಬಿಡಿಸಿದ್ದೀವಿ, ನೀವು ನೋಡಿರ್ಬೇಕು. ಹಂಗಾರೆ ಇದು ಏನಂತ ಕೇಳಿದಾಗ ಇದು ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಪಟ್ಟಂತೆ. ಕಮ್ಯುನಿಕೇಶನ್ ಏನೇನು ಓದ್ಬೇಕು ಅನ್ನೋದು ಹೇಳ್ತೀನಿ. ಕಮ್ಯುನಿಕೇಶನ್ ನ ಈ ತರ ಓದೋದಲ್ಲ, ಕಮ್ಯುನಿಕೇಶನ್ ಓದುವಂತ ಒಂದು ವಿಧಾನ ಬೇರೆ ಇದೆ. ಹಾಗಾದ್ರೆ ನಿಮ್ಗೆ ಅನ್ಸಿರ್ಬೇಕೀಗ ಒಂದು ಕ್ವಶನ್ ಬ್ಯಾಂಕ್ ಬೇಕು. ಅದು ಸ್ಪರ್ಧಾ ಉನ್ನತಿ ಅವ್ರದ್ದು ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಫುಲ್ ಒಂದು ಸೆಟ್ಟನೇ ಇದೆ, ಅದು ಒಂದು ಬುಕ್ಸ್ ಇದೆ. ಸೊ ಅದನ್ನ ಸಿಕ್ಕರೆ ನೀವು ತೆಗೆದುಕೊಳ್ಳಿ. ಇಲ್ಲಾಂದ್ರೆ ಬೇರೆ ಬೇರೆ KPSC ಆಗಿರ್ಬೋದು, KE ಆಗಿರ್ಬೋದು, ಹಿಂದೆ ನೀವೇನು ಅಟೆಂಡ್ ಮಾಡಿರ್ತಾರಲ್ಲ ಕ್ವಶನ್ ಪೇಪರ್, ಅವನು ಕ್ವಶನ್ ಪೇಪರ್ ತೆಗೆದುಕೊಳ್ಳಿ. ಯಾಕಂದ್ರೆ ಇದು ವಿಲೇಜ್ ಅಕೌಂಟ್ ಫಸ್ಟ್ ಟೈಮ್ ನಡೆಸ್ತಾ ಇರೋದು KE. ಸಾಧ್ಯವಾದಷ್ಟು KE ಡಿಪಾರ್ಟ್ಮೆಂಟ್ ಏನ್ ನಡೆಸಿದೆ ಅಲ್ಲ ಹಿಂದೆ, ಆ ಕ್ವಶನ್ ನ ನೀವು ರೆಫರ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇನ್ನ ಹಿಸ್ಟ್ರಿಗೆ ಬಂದ್ರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಂತ ಬಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಓದಿರ್ತೀರಿ. ಅದ್ರಾಗ ಬೆಸ್ಟ್ ಬುಕ್ ಅಂತ ಹೇಳಿ ರೆಫರ್ ಮಾಡಿದಾಗ ಸೊ ಇಲ್ಲಿ R ಮಂಜುನಾಥ್ ಸರ್ದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ ಬುಕ್ ಇದೆ. ಸೊ ನಿಮ್ಗೆ ಓದ್ಲಿಕ್ಕೂ ಚೆನ್ನಾಗಿ ಅನ್ಸದ. ನಿಮಗೆ ಇನ್ನುಳಿದಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಒಳ್ಳೇದಾಗಿರ್ತಕ್ಕಂಥ ಬುಕ್. ಸೊ ಇದನ್ನ ರೆಫರ್ ಮಾಡ್ಬೋದು. ಇನ್ನ ಇದಕ್ಕೂ ಇನ್ನ ಜಾಸ್ತಿ ಓದ್ಬೇಕಂತ ಕೇಳಿದಾಗ ಕೇನೆ ಅಂತೇಳಿ ಬರ್ತದ ಒಂದು ದೊಡ್ಡ ಬುಕ್. ಸೊ ಅದನ್ನ ನೀವು ರೆಫರ್ ಮಾಡ್ಬೋದು. ಸೊ ಅದನ್ನು ಸಹ ನಿಮ್ಗೆ ನಾನು ತೋರಿಸ್ತೀನಿ. ಸೊ ಸ್ಟ್ಯಾಂಡರ್ಡ್ ಬುಕ್ ಇದನ್ನ ನೀವೇನಪ್ಪ ಅಂದ್ರೆ KN ಬುಕ್, ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ ಅಂತೇಳಿ, ಪ್ರಪಂಚದ ಇತಿಹಾಸ ಅಂತೇಳಿ ಇಂಥವು 3 ಬುಕ್ಸ್ ಇದೆ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ಕರಿತೀವಲ್ಲ. ಸೊ ಇವುಗಳನ್ನ ನಿಮ್ಗ ಸಿಕ್ಕರೆ ಸಾಧ್ಯ ಆದ್ರೆ ಇವುಗಳನ್ನ ನಿಮ್ಮ ಹತ್ರ ತಗೊಳ್ಳಿ ಅಂತ ಹೇಳ್ತಾ. ಸೊ ಇಲ್ಲಿ ಗ್ರಾಮ ಆಡಳಿತ ಒಂದು ಎಕ್ಸಾಮ್ ಇದೆ ಅಂತೇಳಿ ನೀವು ಶಾರ್ಟ್ಕಟ್ ಓದೋದಲ್ಲ. ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು FD ಇಟ್ಟಂಗ ಅಮೌಂಟ್ ಬ್ಯಾಂಕ್ ಅಲ್ಲಿ. ಸೊ ಇವು ಯಾವತ್ತು ನಿಮ್ಗ ಯೂಸ್ ಆಗ್ತಕ್ಕಂಥವು. ಸೊ ಹಾಗಾಗಿ ಇವುಗಳನ್ನ ಬುಕ್ ಅನ್ನ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ನಿಮ್ಗ ಸುಲಭವಾಗಿ ಇತಿಹಾಸ ಸುಲಭವಾಗಿ R ಮಂಜುನಾಥ್ ಸರ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಸೊ ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಇವನ್ನೆಲ್ಲ ಯಾವಾಗ ಬುಕ್ ಓದೋದ್ರಿ ಅಂತೇಳಿ ಅಂದ್ರೆ ನಾನು ಫಸ್ಟ್ ಹೇಳಿನಿ, ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಮ್ಯಾರಥಾನ್ ಓಟ ಅಂತೇಳಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ಓದ್ಬೇಕು, ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಬೆಸ್ಟ್ ಬುಕ್, ಹೌದಾ? ಸೊ ಹಾಗಾದ್ರೆ ಇದ್ರೊಳಗೆ ಏನೇನು ಓದ್ಬೇಕು ಅನ್ನೋದು ಟಾಪಿಕ್ ಮಾಡ್ಕೋದು ನಿಮ್ಮ ಮೇಲೆ ಡಿಪೆಂಡ್ ಅಪಾನ್. ಸೊ ನಾನು ಎಲ್ಲ ಟಾಪಿಕ್ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಅಥವಾ ತುಂಬಾ ನನಗೆ ಸಮಯ ಹಿಡಿಯೋದ್ರಿಂದ ಸೊ ಟಾಪಿಕ್ ಅನ್ನ ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ಬ್ಯಾಂಕಿಂಗ್ ಮೇಲೆ ರೆಪೋ ರೇಟು, ರಿವರ್ಸ್ ರೆಪೋ, ಇವನ್ನೆಲ್ಲ SLR ಇವನ್ನೆಲ್ಲ ನೀವು ಈ ಕ್ವಶನ್ ಪೇಪರ್ ಅಟೆಂಡ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಇದ ಬೇಸ್ ಮೇಲೆ ಬರ್ತಾವ.
ಹಾಗಾದ್ರೆ ನೀವು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಗರ್ನಿ ಕೃಷ್ಣಮೂರ್ತಿ ಎಕನಾಮಿಕ್ಸ್ ಬೆಸ್ಟ್ ಬುಕ್. ಸೊ ಇದು ಸಿಕ್ಕರೆ ಸಾಧ್ಯ ಆದ್ರೆ ತೆಗೆದುಕೊಳ್ಳಿ. ಇನ್ನ ಇದಾದ್ಮೇಲೆ ಮೆಂಟಲ್ ಎಬಿಲಿಟಿ, ಇವತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಕಡ್ಡಾಯವಾಗಿ ಬೇಕೇ ಬೇಕು. ಹಾಗಾದ್ರೆ ನಾವು ಒಂದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವ್ರಿ ಸರ್, ನಮ್ಗೆ ಏನು ಗೊತ್ತಾಗಲ್ಲ ಅಂತಂದ್ರೆ ಬೆಸ್ಟ್ ಬುಕ್ ಒಂದೈತಿ. ಬೆಸ್ಟ್ ಬುಕ್ ಅಂದ್ರೆ ನೀವು ಬೇರೆ ಬುಕ್ ನೋಡ್ರೆ ಸಾಕು, ಮೆಂಟಲ್ ಎಬಿಲಿಟಿ ಆರಾಮ್ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು ಮತ್ತೆ ಸಾಲ್ವ್ ಮಾಡಿದಾರೆ ಅಲ್ಲೇ. ಹೌದಾ? ಇಲ್ಲಿ ಯಾರಪ್ಪ ಅಂತಂದ್ರೆ ನಿಂಗಪ್ಪ ಎಚ್ ಅಂತಕ್ಕಂಥವ್ರು. ಸೊ ಬೆಸ್ಟ್ ಬುಕ್, ಇದನ್ನ ನೀವೇನ್ ಪಾತ್ರ ರೆಫರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಇದನ್ನ ರೆಫರ್ ಮಾಡಿದೀನಿ. ನೋಡಿ ಬೇಕಾದ್ರೆ ಒಂದ್ಸಲ ಮಾರ್ಕೆಟ್ ಅಲ್ಲಿ ಜಸ್ಟ್ ಹಿಂಗ ಕನ್ನಡಿಸ್ಬಿಡಿ. ಸೊ ಒಳ್ಳೆಯದಾಗಿರ್ತಕ್ಕಂಥ ಬುಕ್. ಮುಂದೆ ನಿಮ್ಗೆ ಯಾವ್ದೇ ರೀತಿ ಪರೀಕ್ಷೆಗಳಿಗೆ ಎಕ್ಸಾಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಇದು ಒಂದು ಮೆಂಟಲಿಟಿ ಬುಕ್. ಓಕೆ, ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಬುಕ್ ಏನಂತ ಹೇಳಿ, ಸೊ ಇದನ್ನ ಆಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟ್ ಸೈನ್ಸ್ ಸಂಬಂಧಪಟ್ಟಂತೆ ಈ ಸೈನ್ಸ್ ಏನೇನು ಓದಬೇಕು, ಯಾವ ಬುಕ್ ಸರ್ ಬೆಸ್ಟ್ ಬುಕ್ ರೀ ಅಂತ ಕೇಳಿದಾಗ ಆಲ್ಮೋಸ್ಟ್ ಇವ್ನ ಯಾಕೆ ಹೇಳ್ತೇನೆ ಅಂದ್ರೆ ಒಬ್ರ ಹತ್ರ ಇರುದಿಲ್ಲ, ಒಬ್ರ ಹತ್ರ ಇರ್ತಾವ. ಆಲ್ಮೋಸ್ಟ್ ಸೀನಿಯರ್ ಹತ್ರ ಇವು ಕಂಪಲ್ಸರಿ ಇದ್ದೇ ಇರ್ತಾವ. ರವಿ ಎಚ್ ಎನ್ ಅಂತ ಹೇಳಿದೆ, ಸೊ ಇದು ಬೆಸ್ಟ್ ಬುಕ್. ಇನ್ನೊಂದು ವೆಂಕಟರಾಮ ಸ್ವಾಮಿ ಅಂತ ಹೇಳಿದೆ, ಅದು ಬೆಸ್ಟ್ ಬುಕ್ ಸೈನ್ಸ್ ಸಂಬಂಧಪಟ್ಟಂತೆ. ಇದಕ್ಕಿಂತ ಹೊರತುಪಡಿಸಿ ಇನ್ನೊಂದು ಬೆಸ್ಟ್ ನಿಮ್ಗೆ ಸಜೆಷನ್ ಹೇಳ್ತೀನಿ. 8th 9th 10th ಇವೇನ್ ಟೆಕ್ಸ್ಟ್ ಬುಕ್ ಅದಾವಲ್ಲ, ಇಷ್ಟೇ ಓದಿ ಸಾಕು. ನಿಮ್ಗೆ ಸೈನ್ಸ್ ಅದೇ ಬೇಸ್ ಮೇಲೆ ಬರ್ತದೆ. ಸೊ ನಾವ್ ಆ ಬುಕ್ ಈ ಬುಕ್ ಅಂತ ಹೇಳಿ ತಲೆ ಕೆಡ್ಸ್ಕೊತೀವಿ, ಬಟ್ ಎಲ್ಲ ಇರೋದು ಟೆಕ್ಸ್ಟ್ ಬುಕ್ ಅಲ್ಲಿ. 6ನೇ ಕ್ಲಾಸ್ 12ನೇ ಕ್ಲಾಸ್ ವರೆಗೆ ಟೆಕ್ಸ್ಟ್ ಬುಕ್ ಅಲ್ಲಿ. ಹಿಂದೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೀನಿ. ಸೊ ಸಾಧ್ಯ ಆದ್ರೆ ಅದನ್ನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಕೆ, ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ರೆ ಇದು ಚೆನ್ನಾಗಿದೆ ಬುಕ್. ಇದು ಚೆನ್ನಾಗಿದೆ. ವೆಂಕಟರಾಮ ಸ್ವಾಮಿ ಬುಕ್ನು ಚೆನ್ನಾಗಿದೆ ಸೈನ್ಸ್ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ನೆರೆಟಿವ್ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಅದನ್ನು ಬಿಟ್ಟರೆ ಯಾವ ಬುಕ್ಕನೂ ಇಲ್ಲ ಅಂತಕ್ಕಂಥದ್ದು. ಯಾವ್ದಂದ್ರೆ ಅದು ಈಗ ಜಾಗರೂಕತೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಅದನ್ನು ಹೊರತುಪಡಿಸಿ ಯಾವುದೇ ಬುಕ್ ಹೇಳಿದ್ರು ಯಾರು ಅದನ್ನ ಇದನ್ನ ಮಾಡಂಗಿಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥ ಬುಕ್ ಯಾವ್ದಂದ್ರೆ ಡಾಕ್ಟರ್ ರಂಗನಾಥ್ ಅವ್ರದ್ದು. ಸೊ ಇಲ್ಲಿ ರಂಗನಾಥ್ ಅವ್ರದ್ದು ಸರ್ದು 4 ಬುಕ್ ಬರ್ತಾವ. ಸೊ 4 ಬುಕ್ ಅನ್ನ ನೀವು ಸಾಧ್ಯ ಆದ್ರೆ ತೆಗೆದುಕೊಳ್ಳಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್. ಯಾವತ್ತು ನಾವ್ ಏನ್ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ ಓದಬಾರ್ದು. ಸೊ ತುಂಬಾ ಜನ ಇವಾಗ ಎಚ್ಚರಗೊಂಡಿದ್ದಾರೆ. ನಿನ್ನೆ ಏನು ಎಕ್ಸಾಮ್ ಆಯ್ತಲ್ಲ, ಸೊ ಇವಾಗ ಬಹಳಷ್ಟು ಅಸ್ಪಿರೆಂಟ್ ಎಚ್ಚರಗೊಂಡ್ರೆ ಸರ್ ಏನ್ ಓದ್ಬೇಕು. ಸೊ ಇಲ್ಲಿ ಜಾಗರೂಕತೆಗೆ ಡಾಕ್ಟರ್ ರಂಗನಾಥ್ ಸರ್ ಬುಕ್ ನೀವು ಬುಕ್ ಅನ್ನ ರೆಫರ್ ಮಾಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ಕಂಪ್ಯೂಟರ್ ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷು. ಸೊ 3 ಒಂದು ವಿಚಾರಕ್ಕೆ ನಾನು ಸಂಬಂಧಪಟ್ಟಂತೆ ಹೇಳ್ತೀನಿ. ಆ ಬುಕ್ ಕೊಡಿ. ಇನ್ನೇನ ಕಮ್ಯುನಿಕೇಶನ್ ಪೇಪರ್ ಏನಿದೆಯಲ್ಲ 100 ಮಾರ್ಕ್ಸಿಗೆ, ಸೊ ಇದು 100 ಮಾರ್ಕ್ಸಿಗೆ ಆಯ್ತು. ಫಸ್ಟ್ ಪೇಪರು 100 ಮಾರ್ಕ್ಸಿಗೆ ಆಯ್ತು. ಇನ್ನು ಕಮ್ಯುನಿಕೇಶನ್ ಪೇಪರು 100 ಮಾರ್ಕ್ಸಿಗೆ ಇರ್ತದೆ. ಸೊ ನೀವು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳತಕ್ಕಂತ ಒಂದು ಎರೆ ಯಾವ್ದಂದ್ರೆ ಕಮ್ಯುನಿಕೇಶನ್ ಪೇಪರ್. ತುಂಬಾ ಏನಪ್ಪಾ ಅಂದ್ರೆ ನಾವು ಇಂಗ್ಲಿಷ್ ಅನ್ನ ಕಲ್ತಿರ್ತೀವಿ. ಸ್ವಲ್ಪ ಇಂಗ್ಲಿಷ್ ನಮ್ಗೆ ಟಫ್ ಆದ್ರೂ ಪರವಾಗಿಲ್ಲ, ಆದ್ರೆ ಕನ್ನಡ ಕಲ್ತಿರ್ತೀವಿ. ಕನ್ನಡ ಇಲ್ಲಿ 35 ಇರ್ತಾವಲ್ಲ, 30 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು ನಾವು. ಕಂಪ್ಯೂಟರ್ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ 1 or 2 ಅಂತ ಬುಕ್ಸ್ ಏನಿರ್ತಾವಲ್ಲ ಅವುಗಳನ್ನ ಓದಿದ್ರೆ ಕಂಪ್ಯೂಟರ್ ನೀವು ಆಲ್ಮೋಸ್ಟ್ ಒಂದು 25-30 ತನಕ ನೀವು ತೆಗೆದುಕೊಳ್ಬಹುದು. ಇನ್ನ ಇಂಗ್ಲಿಷ್ ಏನ ಹಾಕಿರಿ ನೋಡ್ರಿ, ಇಂಗ್ಲಿಷ್ ಇವತ್ತಿನ ಒಂದು ಇದ್ರಾಗ ಇಂಗ್ಲಿಷ್ ಯಾರಿಗೂ ಅಷ್ಟೇನ್ ಟಫ್ ಅಲ್ಲ ಅಂತ ಹೇಳಿ ಅನ್ಕೋತೀನಿ. ಬಟ್ ಇಂಗ್ಲಿಷ್ ನೀವು ಒಂದು 20-25 ತೆಗೆದುಕೊಳ್ಬಹುದು. ಹಾಗಾದ್ರೆ ಪೇಪರ್ 2 ಅಲ್ಲಿ ಯಾವ ಬುಕ್ ರೆಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಂಗ್ಲಿಷ್ ಯಾವುದು, ಕನ್ನಡಕ್ಕೆ ಯಾವುದು, ಆಮೇಲೆ ಕಂಪ್ಯೂಟರ್ಗೆ ಯಾವುದು? ಸ್ನೇಹಿತರೆ, ಇಲ್ಲಿ ಇಂಗ್ಲಿಷ್ ಏನಪ್ಪಾ ಅಂದ್ರೆ ಮೇನ್ ನಮ್ಗ ಯಾವ ಬುಕ್ ಅನ್ನ ರೆಫರ್ ಮಾಡ್ತೀವಿ ಮತ್ತೆ ಯಾವ ಬುಕ್ ಎಷ್ಟು ನಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲಿಷು. ಹಾಗಾಗಿ ಯಾವ ಬುಕ್ ಅನ್ನ ರೆಫರ್ ಮಾಡ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಇಲ್ಲಿ ಇಂಗ್ಲಿಷ್ ಗ್ರಾಮರ್, ಫಂಡಮೆಂಟಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಟಿವ್ ಎಕ್ಸಾಮಿನೇಷನ್ ಅಂತೇಳಿ ಒಂದು ಬುಕ್ ಇದೆ. ಸೊ ಎಸ್ ಮೇಟಿ ಅವ್ರದ್ದು. ಇದು ಮಾರುಕಟ್ಟೆಯಲ್ಲಿ ಇವಾಗ ಇನ್ನೊಂದು 2-3 ದಿನದಲ್ಲಿ ಇದು ಹೊಸ ಬುಕ್ ರಿಲೀಸ್ ಆಗ್ತಾ ಇದೆ. ಹಿಂದೆ ಇದ್ದಂತ ಕ್ವಶನ್ ಪೇಪರ್ ಇಲ್ಲಿಯವರೆಗೆ ಸ್ಟಿಲ್ ನಾವು ಇಲ್ಲಿಯವರೆಗೆ ಏನು 2024 ಈ ಅಕ್ಟೋಬರ್ ವರೆಗಿನೂ ಏನಿದೆಯಲ್ಲ ಕ್ವಶನ್ ಬ್ಯಾಂಕ್, ಅವುಗಳನ್ನೆಲ್ಲವನ್ನು ಕ್ರೋಢೀಕರಣ ಮಾಡಿ ಮತ್ತೆ ಇವ್ರೇನ್ ಪಾತ್ರ ಒಂದು ಹೊಸ ಬುಕ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾರ್ಕೆಟ್ಗೆ. ಇನ್ನೊಂದು 2-3 ದಿವಸ ವೇಟ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಾ ಕಡೆದು ಅವೈಲೇಬಲ್ ಇರ್ತದ. ಇದು ಬೆಸ್ಟ್ ಬುಕ್ ರೀ. ಯಾಕೆ ಬೆಸ್ಟ್ ಬುಕ್ ಅಂದ್ರೆ ಸಾಕಷ್ಟು ಕ್ವಶನ್ ಪೇಪರ್ ನ ಇವರು ಬಿಡಿಸಿದ್ದಾರೆ. ಯಾವ್ದೇ ರೀತಿ ನೋಡ್ರಿ, ನೀವು ಟೀಚರ್ ಓದ್ಬೇಕಂದ್ರೂ ತಗೋಬೇಕು, KPSC ಗ್ರೂಪ್ ಅಟೆಂಡ್ ಮಾಡ್ತಂದ್ರೂ ತಗೋಬೇಕು, KA ಅಟೆಂಡ್ ಮಾಡ್ತಂದ್ರೂ ತಗೋಬೇಕು. ಒಳ್ಳೇದಾಗಿರ್ತಕ್ಕಂಥ ಬುಕ್, ಸುಲಭವಾಗಿ ಎಲ್ಲರಿಗೂ ತಿಳಿಯತಕ್ಕಂತ ಒಂದು
ಬುಕ್ಸ್ ಯಾವ್ದಂದ್ರೆ ಅದು ಎಸ್ ಎಚ್ ಮೇಟಿ ಸರ್ದ್ ಬುಕ್. ಸೊ ತುಂಬಾ ಚೆನ್ನಾಗಿದೆ, ತೆಗೆದುಕೊಳ್ಳಿ. ಇನ್ನ ನೆಕ್ಸ್ಟ್ ಕನ್ನಡ ಅಂತ ಹೇಳಿನಲ್ಲ, ಕನ್ನಡಕ್ಕ ಸಾಕಷ್ಟು ಮಂದಿ ಸಾಕಷ್ಟು ಬುಕ್ಸ್ ರೆಫರ್ ಮಾಡ್ತಾರೆ. ಓಕೆ, ಏನ್ ಪರವಾಗಿಲ್ಲ. ಬಟ್ ನಮ್ಗ ಸರಳವಾಗಿ ತಿಳ್ತಕ್ಕಂತ ಒಂದು ಬುಕ್ ಇದೆ. ಸೊ ಅದು ಯಾವ್ದಂದ್ರ ಕನ್ನಡ ವ್ಯಾಕರಣ ದರ್ಪಣ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಅಂತೇಳಿ ಭೀಮಾಶಂಕರ್ ಜೋಶಿ ಅವ್ರದ್ದು. ಸಾಕಷ್ಟು ಇವ್ರ ಕ್ಲಾಸ್ ಬಗ್ಗೆ ನೀವು ತುಂಬಾ ಜನಕ್ಕ ಪರಿಚಯ ಐತೆ ಅಂತೇಳಿ ಅನ್ಕೋತೀನಿ. ಅಂದ್ರೆ ಧಾರವಾಡದಲ್ಲಿ ಸಿದ್ದರಾಮೇಶ್ವರ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸಾಕಷ್ಟು ಇವರು ಕ್ಲಾಸ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳು. ಇದು ನನ್ನ ಹತ್ರ ಸಣ್ಣ ಬುಕ್ ಇದೆ. ದೊಡ್ಡ ಬುಕ್ ಆಲ್ಮೋಸ್ಟ್ ಮಾರ್ಕೆಟ್ ದಾಗ ಎಲ್ಲ ಕಡೆ ಸಿಗ್ತದೆ. ಭೀಮಾಶಂಕರ್ ಜೋಶಿ ಸರ್ ಬುಕ್ ಯಾವ್ದಂದ್ರೆ ಸಾಕಷ್ಟು ಜನರಿಗೆ, ತುಂಬಾ ಜನರಿಗೆ ಪರಿಚಯ ಇರ್ತಕ್ಕಂಥದ್ದು. ಇವು ಕನ್ನಡ 2 ಬುಕ್ ಇದೆ ಅವ್ರಲ್ಲಿ ಹತ್ರ. ಸೊ ನೋಡಿ, ಒಂದ್ಸಲ ಮಾರ್ಕೆಟ್ ಅಲ್ಲಿ ನೋಡಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್, ಮತ್ತೆ ಸರಳವಾಗಿರ್ತಕ್ಕಂಥ ಬುಕ್. ನೀವು ಯಾವ್ದೇ ತಗೊಳ್ರಿ, ಈ ಒಂದು ಅಂಶ ಇಲ್ಲ ಅನ್ನಂಗಿಲ್ಲ. ಈ ನಿನ್ನೆ ಏನ ಕೆ ಅಟೆಂಡ್ ಮಾಡಿತಲ್ಲ ಕ್ವಶನ್ ಪೇಪರ್ ಇದೆ, ಎಕ್ಸಾಮ್ಸ್, ಅದ್ರಾಗ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಇದ್ರಲ್ಲಿದೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಬುಕ್. ಅದಕ್ಕೆ ಇವತ್ತು ನಾನು ನಿಮ್ಗ ಇದನ್ನ ರೆಫರ್ ಮಾಡ್ತಾ ಇದ್ದೀನಿ. ಮಾರುಕಟ್ಟೆ ಒಳಗ ದೊಡ್ಡ ಬುಕ್ ಇವತ್ತು ರಿಲೀಸ್ ಐತಿ, ಅವೈಲೇಬಲ್ ಐತಿ. ಸೊ ಇದು ಸಾಧ್ಯ ಆದ್ರೆ ನಿಮ್ಗ ತಗೊಳಕ ಅನುಕೂಲ ಆಗಿರ್ಬೇಕು. ಇನ್ನ ಕಂಪ್ಯೂಟರ್ ಏನಪ್ಪಾ ಅಂತಂದ್ರೆ, ಕಂಪ್ಯೂಟರ್ ಕನ್ನಡ ಓದೋಕ್ಕಿಂತನೂ ನಿಮ್ಗೆ ಏನಾದ್ರು ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಗೊತ್ತಿತ್ತಂದ್ರೆ ನೀವು ಇಂಗ್ಲಿಷ್ ಬುಕ್ ಅನ್ನ ರೆಫರ್ ಮಾಡಿ. ಅರಿಯಂತ್ ಅಂತೇಳಿ ಒಂದು ಇಂಗ್ಲಿಷ್ ಬುಕ್ ಇದೆ ಕಂಪ್ಯೂಟರ್. ಸೊ ಅದನ್ನ ರೆಫರ್ ಮಾಡಿ. ಇಲ್ಲ ಸರ್ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಕನ್ನಡನ ಮಾಡ್ತೀವತ್ತಂದ್ರ ಇಲ್ಲಿ ಡಿ.ಎ. ಗೌತಮಿ ಅಂತೇಳಿ, ಡಿ.ಎ. ಗೌತಮ್ ಅಂತೇಳಿ ಒಂದು ಚಲೋ ಇರ್ತಕ್ಕಂಥ ಬುಕ್, ಒಳ್ಳೇದಾಗಿರ್ತಕ್ಕಂಥ ಬುಕ್. ಮತ್ತೆ ಓದಿದ್ರೆ ಅರ್ಥ ಆಗ್ಬೇಕು ಅಂತ ಒಂದು ಕ್ವಾಲಿಟಿ ಇರ್ತಕ್ಕಂಥ ಬುಕ್. ಮತ್ತೆ ಇದಕ್ಕೆ ಏನಾದ್ರು ಅಡಿಷನಲ್ ಸೋರ್ಸ್ ಇದೆನಾ ಕಂಪ್ಯೂಟರ್ ಅಂತ ಕೇಳಿದಾಗ ಈ ಹೈಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಬುಕ್ಸ್ ಅಂತೇಳಿ ಕೊಡ್ತಿರ್ತಾರೆ ಮಕ್ಕಳಿಗೆ. ಅವುಗಳನ್ನ ತಗೋಬೇಡ್ರಿ ನೀವು. ಅವುಗಳನ್ನ ತಗೊಂಡು ಜೆರಾಕ್ಸ್ ಹೊಡ್ಸ್ಕೊಂಡು ಮತ್ತೆ ಅವ್ರಿಗೆ ಕೊಡ್ರಿ, ಸಿಕ್ಕು ಅಂದ್ರೆ ಎಲ್ಲೇರೆ. ಸೊ ಬಹಳಷ್ಟು ಜನ ಅವುಗಳನ್ನ ತಗೊಂಡ್ ಬಂದ್ಬಿಡ್ತೀರಿ. ಅಂದ್ರೆ ಅವು ಸೋರ್ಸ್ ಅವೈಲೇಬಲ್ ಕಡಿಮೆ ಇರ್ತದ. ಅದ್ರದ್ದು ಕಂಪ್ಯೂಟರ್ ಏನ್ ಇರ್ತಾವಲ್ಲ, ಸೋರ್ಸ್ ಅವೈಲೇಬಲ್ ಕಡಿಮೆ ಇರ್ತದ. ಸಮೀಪದಲ್ಲಿರ್ತಕ್ಕಂಥ ಹೈಸ್ಕೂಲ್ಗೆ ಭೇಟಿ ಕೊಡಿ. ಮತ್ತೆ ಅಲ್ಲಿ ಕಂಪ್ಯೂಟರ್ ಇವು ಬುಕ್ಸ್ ಇರ್ತಾವ 8th 9th 10th ಅಂತೇಳಿ ಕೊಟ್ಟಿರ್ತಾರೆ ಮಕ್ಕಳಿಗೆ. ಅವುಗಳನ್ನ ತಗೊಂಡ್ಬರೋದಲ್ಲ, ಯಾಕಂದ್ರೆ ಹೇಳಿನೆಲ್ಲ ಸೋರ್ಸ್ ಕಡಿಮೆ ಇರ್ತದೆ. ಅದನ್ನ ನೀವು ಸಿಕ್ಕ್ರ ಜೆರಾಕ್ಸ್ ಅನ್ನ ತೆಗೆದುಕೊಳ್ಳಿ. ಮತ್ತೆ ಒಂದಿಷ್ಟು ಕಂಪ್ಯೂಟರ್ ಮಾರ್ಕ್ಸ್ ಬರ್ಬೇಕಂದ್ರೆ ಒಂದಿಷ್ಟು ಕ್ಲಾಸ್ ಅನ್ನ ನೀವು ಕಂಪಲ್ಸರಿ ಕೇಳಬೇಕು. ಹೌದಾ? ಓಕೆ, ಇಷ್ಟು ಏನಿದೆ ಅಂದ್ರೆ ಟೋಟಲ್ ಆಗಿ ಸರ್ ಇಷ್ಟೆಲ್ಲ ಓದ್ಬೇಕಾದ್ರೆ ಎಷ್ಟು ವರ್ಷ ಬೇಕ್ರಿ ಅಂತ ಹೇಳಿ ನೀವು ಕೇಳ್ಬೋದು. ಟೋಟಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಕಿವಿ ಮಾತು. ಕೇವಲ 25 ದಿನ ಆಯ್ತಲ್ಲ. ಸೊ ನಮಗ ಒತ್ತು ಕೊಡ್ಬೇಕಾಗಿರ್ತಿಲ್ಲ ಅಂದ್ರೆ ಕರೆಂಟ್ ಇವೆಂಟ್ಗೆ ಒತ್ತು ಕೊಡ್ಬೇಕು. ಕಮ್ಯುನಿಕೇಶನ್ ಪೇಪರ್ಗೆ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ಗೆ ಒತ್ತು ಕೊಡ್ಬೇಕು. ಅದರ್ವೈಸ್ ನಿಮ್ಗೆ ಯಾವ್ದೇ ರೀತಿ ಟೈಮ್ ಸಿಗಲ್ಲ. ಸೊ ಸಿಕ್ಕರು ನಿಮ್ಗೆ ಹಿಂದೆ ಓದಿರ್ತಕ್ಕಂಥ ನಾಲೆಜ್ ಇರ್ತದ, ಅದು ತಲೆ ಕೆಡಿಸ್ಕೋಬೇಡಿ. ಇವಾಗ ಅಂದ್ರೆ ಹೊಸಬ್ರು ಬರ್ತಾರಲ್ಲ, ಸೊ ಅವಂತವ್ರಿಗೆ ಹೇಳ್ತಾ ಇದ್ದೀನಿ. ಇದ್ದಂತವ್ರಿಗೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರ್ತದ. ಸೊ ಇಲ್ಲಿ ಜಾಸ್ತಿ ಅವ್ರಿಗೆ ಮತ್ತೆ ಇವ್ರಿಗೆ ಇಬ್ಬರಿಗೂ ಹೇಳ್ಬೇಕಂದ್ರೆ ಜಾಸ್ತಿ ನೀವು ಕರೆಂಟ್ ಅಫೇರ್ಸ್ಗ ಫೋಕಸ್ ಕೊಡ್ಬೇಕಾಗತ್ತೆ ಸದ್ಯ ಇರ್ತಕ್ಕಂಥ ಪರೀಕ್ಷೆ. ಸೊ ಯಾವ ಏರಿಯಾದಾಗ ನಿಮ್ಗೆ ಜಾಸ್ತಿ ಕ್ವಶನ್ಸ್ ಅಂಕಗಳು ಬರ್ತಾವ ಅದನ್ನ ಜಾಸ್ತಿ ನೀವು ಫೋಕಸ್ ಮಾಡಬೇಕು. ಬರ್ಲಾರ್ದನ್ನ ಬಿಟ್ಬಿಡ್ಬೇಕು, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ. ಹೌದಾ? ಇನ್ನ ನೆಕ್ಸ್ಟ್ ಇದಾದ್ಮೇಲೆ ಟ್ರಿಕ್ಸ್ ಏನಾದ್ರು ಇದೆನಾ ಸರ್ ಅಂತ ಕೇಳಿದಾಗ ಒಂದೇ ಒಂದು ಟ್ರಿಕ್ಸ್ ಇದೆ. ಕೊನೆಯದಾಗಿ ಲಾಸ್ಟ್ ಎಕ್ಸಾಮ್ಸ್ ಏನ್ ಇರ್ತದಲ್ಲ, ಒಂದು 10 days ಜಾಸ್ತಿ ಕ್ವಶನ್ ನ ಬಿಡಿಸಿ. ನಿಮಗ ಎಷ್ಟು ಕ್ವಶನ್ ನ ಬಿಡಿಸ್ತೀರಿ ಅಷ್ಟು ನಿಮ್ಗೆ ಮಾರ್ಕ್ಸ್ ನಿಮ್ಮ ಜೇಬ್ ಒಳಗ ಕಿಸೆ ಒಳಗ ಇರ್ತಾವ ಅಂತೇಳಿ ನಾನು ನಿಮ್ಗೆ ಕಿಮ್ಮತ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪೋಸ್ಟ್ ಇದೆ, ವಿಲೇಜ್ ಅಕೌಂಟೆಂಟು, ಗ್ರಾಮಾಡಳಿತಾಧಿಕಾರಿ. ಸೊ ಎಲ್ಲರೂ ಚೆನ್ನಾಗಿ ನೀಟಾಗಿ ಸ್ಟಡಿ ಮಾಡಬೇಕು. ಮಿನಿಮಮ್ ಏನಿಲ್ಲ ಅಂದ್ರೂ ಡೈಲಿ ಒಂದು 10 hours ಓದ್ಬೇಕು. ಅದನ್ನ ಪ್ಲಾನ್ ಹಾಕೊಂಡು ಓದ್ಬೇಕು. ಎತ್ತರ ಸುಮ್ಮನೆ ಓದುವಂಗಿಲ್ಲ. ಯಾವ್ದೋ ಒಂದು ಕೈಯಾಗ ಬುಕ್ ಸಿಕ್ತು ಅಂತೇಳಿ ಅದನ್ನೇ ಓದುವಂಗಿಲ್ಲ. ಯಾವ್ದಾರ ಒಂದು ಸಬ್ಜೆಕ್ಟ್ ಚಾಯ್ಸ್ ಮಾಡ್ಕೊಂಡು, ಒಂದು ಟಾಪಿಕ್ ಚಾಯ್ಸ್ ಮಾಡ್ಕೊಂಡು ಯಾವ್ದು ಕ್ವಶನ್ ಕೇಳ್ಬೋದು, ಇದರಲ್ಲಿ ಯಾವ್ದು ಕ್ವಶನ್ ಕೇಳಂಗಿಲ್ಲ, ನಾನು ಯಾವ್ದು ಓದ್ಬೇಕು, ಯಾವ ಟಾಪಿಕ್ ಓದ್ಬೇಕು. ಸೊ ಸುಮ್ನೆ ಇಂಗ್ಲಿಷ್ ಬುಕ್ ಸಿಗ್ತೈತೆ ಅಂತ ಹೇಳಿ ಕೇಳಿಸಿಂದ ಎಲ್ಲಿ ಇಂಡೆಕ್ಸ್ ಅಂದ್ರೆ ಹಿಡಿದು ಲಾಸ್ಟ್ ಎಂಡ್ ವರೆಗೂ ಬುಕ್ ಓದ್ಕೊತ್ಕೊಂಡಂಗಿಲ್ಲ. ಸೊ ಯಾವ್ದು ಕೇಳ್ತಾನ, ಹಿಂದೆ ಯಾವ ಕ್ವಶನ್ ನಲ್ಲಿ ಯಾವ್ದು ಕ್ವಶನ್ ಕೇಳಿದಾನ, ಅವುಗಳನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ರಿ. ಈಗ ತುಂಬಾ ಒಂದು ಇದ್ರಿಗೆ ಅಂದ್ರೆ ಸಾಕಷ್ಟು ಒಂದು ಟಾಪಿಕ್ ಮೇಲೆ ಬರ್ತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ ಮೇಲೆ. ಸೊ ಇವುಗಳನ್ನ ನಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಸೊ ಇವುಗಳನ್ನ ಓದಿದ್ರೆ ನಮ್ಗೆ ಮಾರ್ಕ್ಸ್ ಬರ್ತಾವ ಅಂತೇಳಿ. ಸೊ ಅವುಗಳನ್ನ ಎಲ್ಲಾ ರೀತಿ ಅದೇ ತರ ನೀವು ಓದ್ಕೋಬೇಕಾಗತ್ತೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ನೀವೆಲ್ಲ ಒಂದು ಒಳ್ಳೆ ಪ್ಲಾನ್ ಹಾಕೊಂಡು ಓದಿ ಸ್ಟಡಿ ಮಾಡಿ. ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ನಮ್ಗೆ ನೀವು ಸಂಪರ್ಕ ಮಾಡ್ಬೋದು, ಕಮೆಂಟ್ ಮಾಡ್ಬೋದು.
ಮತ್ತೆ ನಾವು ನಿಮ್ ಹಿಂದೆ ಏನಪ್ಪಾ ಅಂದ್ರ ಇರ್ತೀವಿ. ನಿಮ್ಗ್ ಸಪೋರ್ಟ್ ಆಗಿರ್ತೀವಿ. ನಮಗೂ ನೀವು ಏನಪ್ಪಾ ಅಂದ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ವಾಚ್ ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.